ಇವತ್ತು ಮನೆಗೆ ಬರ್ತಾ ಇದ್ದಾರೆ. ಅವರು ಸುರಕ್ಷಿತವಾಗಿ ಬರಬೇಕು, ನನ್ನ ಕಣ್ಮುಂದೆ ಸದಾ ಕಾಲ ಇರಬೇಕು ತಂದೆ. ಹಾಗೆ ನಮ್ಮ ದೂರಾಗಿರೋ ಅವ್ರ ಹೃದಯಗಳು ಒಂದಾಗು ಮಾಡು. ಬೆಳಿಗ್ಗೆ ಎದ್ದು ದೇವರ ಪೂಜೆ ನಡೆಸಿಯಲ್ಲ, ಏನಮ್ಮ ವಿಶೇಷ? ವಿಶೇಷ ಏನು ಅಂತ ಹೇಳ್ತೀನಪ್ಪಾಜಿ, ಮೊದಲು ಪ್ರಸಾದ ತಗೊಳ್ಳಿ. ಕೊಡಮ್ಮ. ಅಪ್ಪಾಜಿ ಅವರು ದಿಲ್ಲಿಯಿಂದ ಬರ್ತಾ ಇದಾರಲ್ವಾ, ಅದಕ್ಕೆ ಊಟ ನೀರು ನಿದ್ದೆ ಎಲ್ಲ ಬಿಟ್ಟು ಪೂಜೆ ಸಲ್ಲಿಸ್ತಾ ಇದ್ದೀನಿ. ಅವ್ರು ಬರೋ ದಾರಿ ಕಾಯೋದು ಬಂದ್ರೆ ತುಂಬಾ ಒಳ್ಳೇದಮ್ಮ. ಹೊರ ಊರಿಗೆ ಹೋದವರ ವಿಷಯ ದೇವರೇ ಬಲ್ಲಂತೆ. ಅದರಲ್ಲಿ ನಿನ್ನ ಗಂಡ ದೇಶಕ್ಕಾಗಿ ಯುದ್ಧ ಮಾಡಲು ಹೋಗಿದ್ದಾನೆ. ಇವತ್ತೇ ಬರುವನಂತ ಏನ್ ಗ್ಯಾರಂಟಿ? ಬರೋದು 4-5 ದಿವಸ ಹೆಚ್ಚು ಕಮ್ಮಿ ಆಗ್ಬೋದಲ್ಲಮ್ಮ. ಇಲ್ಲ ಅಪ್ಪಾಜಿ, ಅವ್ರು ಏನಾದ್ರು ಬರ್ಲಿಲ್ಲ ಅಂದ್ರೆ ನಾನು ಊಟ ನೀರು ಏನು ಸೇರಿಸಲ್ಲ. ನೋಡು, ಅವ್ರು ಬಂದೇ ಬರ್ತಾರೆ ಅಪ್ಪಾಜಿ, ಬಂದೇ ಬರ್ತಾರೆ. ಓ ಅಪ್ಪಾಜಿ, ನೆನ್ಸ್ಕೊಂಡಂಗೆ ಅವರೇ ಬಂದ್ಬಿಟ್ರು. ಅಲ್ಲಿ ನೋಡಿ, ಸುಭಾಷ್ ಬಂದಿದ್ದಾರೆ. ಸುಭಾಷ್, ಸರಿಯಾದ ಸಮಯಕ್ಕೆ ಬಂದೆ ಅಪ್ಪ. ಪೂಜೆ ಮಾಡಿದ್ದೀನಿ, ಪ್ರಸಾದ ಸ್ವೀಕರಿಸಿ. ಯಾವ ಸಂತೋಷಕ್ಕಾಗಿ ಪ್ರಸಾದವನ್ನು ಸ್ವೀಕರಿಸಲಿ ಅಮ್ಮ? ಅಲ್ಲಪ್ಪ, ಮರಳಿ ಬಂದಿರುವ ಸಂತೋಷಕ್ಕೆ ಈ ಪ್ರಸಾದನ ಸ್ವೀಕರಿಸಬೇಕು. ಎಲ್ಲಿ ಅವರು? ಓ, ಹೊರಗಡೆನೆ ನಿಂತ್ಕೊಂಡಿದ್ದಾರ? ಯುದ್ಧಕ್ಕೆ ಹೋಗಿ ಬಂದಿದ್ದೀನಿ, ಜಯಶಾಲಿಯಾಗಿ ಬಂದಿದ್ದೀನಿ, ಅವಳೇ ಹೊರಗಡೆ ಬಂದು ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅನ್ನೋ ಹಠನ? ಸರಿ ಸರಿ, ಈಗ ಪೂಜೆ ಮಾಡಿದ್ದೀನಿ, ಪ್ರಸಾದ ಸ್ವೀಕರಿಸು. ಆ ನಂತರ ನಾನೇ ಹೋಗಿ ಆರತಿ ಮಾಡಿ ಅವರನ್ನ ಸ್ವಾಗತ ಮಾಡ್ತೀನಿ. ತಗೋ ಪ್ರಸಾದ. ಯಾಕಪ್ಪ, ಯಾಕೆ ರೀತಿ ಮೌನವಾಗಿ ನಿಂತಿದ್ಯಲ್ಲ, ಏನಾಯ್ತು? ನನ್ನ ಮೌನದಾಗ ತಾನಿಗೆ ಅರ್ಥವಾಗಲಾರದನಮ್ಮ. ಅತ್ತಿಗೆ, ನಾನು ನಿಮಗೆ ಏನ್ ಹೇಳ್ಬೇಕು ತಿಳಿಯಲಾಗಿದೆ ಅಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸಿರಿ ಅಂತ ಮಾತು ಕೊಡ್ತೀರಾ? ಏನು ತಪ್ಪು ಮಾಡಿದ್ರಿ ಅಂತದ್ದು ನಮ್ಮ ಮುಂದೆ ಹೇಳಪ್ಪ. ಯಾಕಪ್ಪ, ಯಾಕೆ ಸುಭಾಷ್? ನಿಮ್ಮ ಹೃದಯದಿಂದ ಬರ್ತಿರೋ ಮಾತು ದುಃಖಕರವಾಗಿದೆಯಲ್ಲ. ಅತ್ತಿಗೆ, ನೀವು ಎಷ್ಟು ಕನಿಕರದಿಂದ ಹೇಳಿದ್ರು ನಿಮ್ಮ ಮಾತು ಕೇಳದೆ ನಾಮೊಂದು ಹೊರಟು ಹೋದೆವಮ್ಮ, ಹೊರಟು ಹೋದೆವು. ನಿಮಗೆ ಏನ್ ಹೇಳ್ಬೇಕಂತ ತಿಳಿಯಲಾಗಿದೆ ಅಮ್ಮ. ಯಾಕೆ ಸುಭಾಷ್, ಯಾಕೆ ನನ್ನ ಮುಂದೆ ಹೇಳೋದಕ್ಕೆ ಸಂಕೋಚವೇ? ಅತ್ತಿಗೆ, ಎಲ್ಲವನ್ನು ತೊರೆದು ಯುದ್ಧ ಮಾಡುವಾಗ ಮಂಜು ಮಂಜು ಗುಂಡೆಗೆ ಮನೆಗೆ ಸತ್ತು ಹೋದನಮ್ಮ. ಮಂಜು, ಸುಭಾಷ್, ಏನ್ ಹೇಳ್ತಾ ಇದೆಯಾ? ಇದೆಲ್ಲ ಸತ್ಯ ಅಲ್ಲ, ಸತ್ಯ ಅಲ್ಲ ಅಲ್ವಾ? ಸತ್ಯವಾಗಿ ನನ್ನ ಎತ್ತರ ಹಣೆ ಮಾಡಿ ಹೇಳೋತ್ತಿಗೆ ಮಂಜು ಸತ್ತು ಹೋದ. ಸತ್ತ ಸುದ್ದಿ ಬಂದಿದೆ ಅಮ್ಮ. ಅವನ ಪಟ್ಟಿಗಳೊಂದಿಗೆ ಸರ್ಕಾರದಿಂದ ಸಂದೇಶ ದಯವಿಟ್ಟು ಕ್ಷಮಿಸಿಬಿಡುವತ್ತಿಗೆ
ಸೇರಿದ ನಿನ್ನ ಗಂಡನ ಮರಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಧೈರ್ಯ ತಂದುಕೊಳ್ಳಲೇಬೇಕಮ್ಮ. ಶಾಂತಳಾಗು ಮಗಳೇ, ಶಾಂತಳಾಗು. ಅಪ್ಪಾಜಿ, ಅಪ್ಪಾಜಿ ಶಾಂತಳಲ್ಲಿ, ಶಾಂತಳಲ್ಲಿ ಜೀವನದಲ್ಲಿ ಬಹು ಮುಖ್ಯವಾದ ವಸ್ತುವನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಪ್ಪಾಜಿ. ಬಹು ಮುಖ್ಯವಾದ ವಸ್ತುನೇ ಕಳ್ಕೊಂಡಿದ್ದೀನಿ ಅಪ್ಪಾಜಿ. ನನ್ ಮಂಜುಳ್ಳೆ, ನಾನ್ ಹೇಗಪ್ಪಾಜಿ ಬದುಕ್ಲಿ? ನಾನ್ ಹೇಗಪ್ಪಾಜಿ ಬದುಕ್ಲಿ? ಅಪ್ಪಾಜಿ, ಅವ್ರು ಸಾಯೋ ಬದಲು ನಾನಾದ್ರೂ ಸಾಯ್ಬೇಕಾಗಿತ್ತು ಅಪ್ಪಾಜಿ, ನಾನಾದ್ರೂ ಸಾಯ್ಬೇಕಾಗಿತ್ತು. ಅಪ್ಪಾಜಿ, ಅವ್ರಿಲ್ದಿರೋ ಬದುಕು ಜೀವವೆಲ್ಲದ ಶಿಲೆ ಅಂತಾಗಿದೆ ಅಪ್ಪಾಜಿ. ಜೀವ ಜ್ಯೋತಿಯ